ಬಿ ವಿ ಕಕ್ಕಿಲಾಯ ಪ್ರೇರಿತ ಉಪನ್ಯಾಸಕ್ಕಾಗಿ ನಮ್ಮ ಆಹ್ವಾನವನ್ನು ಮನ್ನಿಸಿ ಇಲ್ಲಿ ಬಂದಿರುವ ನಿಮ್ಮೆಲ್ಲರನ್ನು ಮೊದಲಾಗಿ ನಾನು ಆದರದಿಂದ ಸ್ವಾಗತಿಸ್ತೇನೆ. ನೀವು ಹಲವರು 2013ರಿಂದ ನಾವು ನಡೆಸ್ತಾ ಬಂದಿರುವಂಥ ಈ ಉಪನ್ಯಾಸಗಳನ್ನು ಕೇಳಿದ್ದೀರಿ, ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದೀರಿ. ಮೊದಲ ಉಪನ್ಯಾಸ ಪಿ ಸಾಯಿನಾಥ್, ಅದರ ಮರುವರ್ಷ ಪ್ರೊಫೆಸರ್ ಅಮಿತ್ ಬಾದುರಿ, ಆನಂತರ ಪ್ರೊಫೆಸರ್ ರೊಮೆಲಾ ತಾಪರ್, ಪ್ರೊಫೆಸರ್ ಆದಿತ್ಯ ಮುಖರ್ಜಿ, ಇಂದಿರಾ ಜೈಸಿಂಗ್, ಸಿದ್ಧಾರ್ಥ್ ವರದರಾಜನ್ ಮತ್ತು ಕಳೆದ ವರ್ಷ ದಿಲ್ಲಿ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಅಪೂರ್ವಾನಂದ್. ಇಂಥ ನಮ್ಮ ದೇಶದ ದಿಗ್ಗಜ ವಿದ್ವಾಂಸರುಗಳು ಬಿ ವಿ ಕಕ್ಕಿಲಾಯ ಪ್ರೇರಿತ ಉಪನ್ಯಾಸವನ್ನು ಇದೇ ಸಭಾಂಗಣದಲ್ಲಿ ನೀಡಿದ್ದಾರೆ. 2019ರಲ್ಲಿ ನಾವು ಬಿ ವಿ ಕಕ್ಕಿಲಾಯರ ಶತಾಬ್ದಿಯನ್ನು ಆಚರಿಸಿದ್ದೆವು. 2 ದಿನಗಳ ಕಾರ್ಯಕ್ರಮದಲ್ಲಿ ಕಾಮ್ರೇಡ್ ಅಮರ್ಜಿತ್ ಕೌರ್, ಪ್ರೊಫೆಸರ್ ಆನಂದ್ ತೇಳ್ತುಂಬಡೆ, ಟಿ ಎಂ ಕೃಷ್ಣ, ಕನ್ನಯ್ಯ ಕುಮಾರ್, ನೂರ್ ಜಹೀರ್ ಅವರಂಥ ಬಹಳ ಹಿರಿಯ ವಿದ್ವಾಂಸರು ಮತ್ತು ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಅಗ್ರಗಣ್ಯರಾಗಿರುವವರು ಭಾಗವಹಿಸಿದ್ದರು. ಆ 2 ದಿನಗಳ ಕಾರ್ಯಕ್ರಮ ಕೂಡ ಬಹಳ ಯಶಸ್ವಿಯಾಗಿ ನಡೆದಿತ್ತು. ನಾವು ಸಮದರ್ಶಿ ವೇದಿಕೆಯಿಂದ ಬಿ ವಿ ಕಕ್ಕಿಲಾಯರ ನೆನಪಿನಲ್ಲಿ ಈ ಕಾರ್ಯಕ್ರಮಗಳನ್ನು ಮಾಡುವ ಉದ್ದೇಶ, ಬಿ ವಿ ಕಕ್ಕಿಲಾಯರು ಮತ್ತು ಅವರ ಸಂಗಾತಿಗಳು, ಅವರ ಹಿರಿಯ ಸಂಗಾತಿಯಾಗಿದ್ದ ಕೃಷ್ಣ ಶೆಟ್ಟಿ ಅವರ ಜೀವನ ಕಥನವನ್ನು ಮೊನ್ನೆ ತಾನೇ 1ನೇ ತಾರೀಕಿಗೆ ಇದೇ ಸಭಾಂಗಣದಲ್ಲಿ ಬಿಡುಗಡೆ ಮಾಡಲಾಗಿತ್ತು. ಸೊ ಈ ಎಲ್ಲ ಹಿರಿಯರು ದೊಡ್ಡ ದೊಡ್ಡ ಭೂಮಾಲಕರ ಮಕ್ಕಳಾಗಿದ್ದುಕೊಂಡು ತಮ್ಮ ಎಲ್ಲ ಆಸ್ತಿ ಪಾಸ್ತಿ ಸುಖಗಳನ್ನು ಬಿಟ್ಟು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ, ಈ ನಾಡಿನ ದುಡಿಯುವ ಕಾರ್ಮಿಕರಿಗಾಗಿ, ಇಲ್ಲಿನ ರೈತರಿಗಾಗಿ ತ್ಯಾಗಗಳನ್ನು ಮಾಡಿ ಜೈಲಿಗೆ ಹೋಗಿ ನಮಗೆ ದಾರಿಯನ್ನು ಹಾಕಿಕೊಟ್ಟವರು. ದೇಶದ ಸ್ವಾತಂತ್ರ್ಯಕ್ಕಷ್ಟೇ ಅಲ್ಲ, ಈ ದೇಶದ ಜನರಿಗೆ ಹಸಿವಿನಿಂದ, ನಿರುದ್ಯೋಗದಿಂದ, ಶೋಷಣೆಯಿಂದ ಸ್ವಾತಂತ್ರ್ಯ ಸಿಗುವುದಕ್ಕಾಗಿ ಇವರು ತಮ್ಮ ಎಲ್ಲವನ್ನು ಕೂಡ ತ್ಯಾಗ ಮಾಡಿದರು. ಸೊ ಅವರು ಮಾಡಿದ ಕೆಲಸಗಳನ್ನು ನಮ್ಮ ಈಗಿನ ಪೀಳಿಗೆಗೆ ನೆನಪಿಸಿಕೊಡುವಂಥ ಮತ್ತು ಆ ಬಗ್ಗೆ ಈಗಿನ ಕಾಲಘಟ್ಟದಲ್ಲಿ ನಾವೇನು ಮಾಡಬಹುದು. ಈಗ ಪ್ರೊಫೆಸರ್ ಡಾಕ್ಟರ್ ಶಂಸುಲ್ ಇಸ್ಲಾಂ ಅಲ್ಲಿ ಹಾಡುವಾಗ ಅದನ್ನು ಹೇಳಿದರು, ನಿಮ್ಮ ಬಲಿದಾನ ವ್ಯರ್ಥ ಆಗಲಿಕ್ಕೆ ನಾವು ಬಿಡುವುದಿಲ್ಲ, ನೀವು ಇಲ್ಲದೇ ಇರ್ಬೋದು, ಆದರೆ ನೀವು ಹಾಕಿಕೊಟ್ಟ ದಾರಿಯಲ್ಲಿ ನಾವು ನಮ್ಮ ಸಂಘರ್ಷವನ್ನು ಮುನ್ನಡೆಸ್ತೇವೆ ಅಂತೇಳಿ ಡಾಕ್ಟರ್ ಶಂಸುಲ್ ಇಸ್ಲಾಂ ಈಗ ಅಲ್ಲಿ ಹಾಡಿದರು. ಸೊ ಈ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೇವೆ. ನೀವೆಲ್ಲರೂ ಇವತ್ತು ಬಂದಿರೋದಕ್ಕೆ ತುಂಬ ಸಂತೋಷ. ನಿಮ್ಮನ್ನು ಮತ್ತೆ ಆದರದಿಂದ ನಾನು ಆಮಂತ್ರಿಸ್ತೇನೆ. ನಾನು ಮೊದಲು ಇವತ್ತಿನ ಕಾರ್ಯಕ್ರಮ ಒಬ್ಬರು ನನ್ನ ತಂದೆ ಸ್ವಾತಂತ್ರ್ಯ ಹೋರಾಟಗಾರರ ನೆನಪಿನಲ್ಲಿ ಆಗ್ತಾ ಇರುವಂಥ ಕಾರ್ಯಕ್ರಮ. 75ನೇ ವರ್ಷಾಚರಣೆಯ ಕಾಲಘಟ್ಟದಲ್ಲಿ, ಸ್ವಾತಂತ್ರ್ಯದ 75ನೇ ವರ್ಷಾಚರಣೆಯ ಕಾಲಘಟ್ಟದಲ್ಲಿ 1857-58ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಏನು ಕರೀಲಾಗ್ತದೆ, ದೇಶದ ವಿವಿಧ ಭಾಗಗಳಲ್ಲಿ ಅಲ್ಲಲ್ಲಿ ರೈತರು, ಕಾರ್ಮಿಕರು, ಸಿಪಾಯಿಗಳು, ತುಂಡು ಅರಸರುಗಳು ಎಲ್ಲರೂ ಕೂಡ ಬ್ರಿಟಿಷ್ ಆಧಿಪತ್ಯದ ವಿರುದ್ಧ ದಂಗೆ ಎದ್ದು ಅದನ್ನು ಎದುರಿಸುವಂಥ ಕೆಲಸ ಮಾಡಿದರು. ಅದರಲ್ಲಿ ಸಾವಿರಾರು ಜನ ಹುತಾತ್ಮರಾದರು. ಈ 1857-58ರಿಂದ ತೊಡಗಿ 1947ರವರೆಗಿನ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ಲ ಜಾತಿಗಳ, ಎಲ್ಲ ಮತಗಳ, ಎಲ್ಲ ಜನವರ್ಗಗಳ, ಎಲ್ಲ ಭಾಷೆಗಳ, ಎಲ್ಲ ರಾಜ್ಯಗಳ ಜನರು ಭಾಗಿಗಳಾಗಿದ್ದಾರೆ. ಬೇರೆ ಬೇರೆ ಸ್ವಾತಂತ್ರ್ಯ ಸಂಗ್ರಾಮದ 1000 ತೊರೆಗಳು ಅಂತ ನೀವು ಓದಿರ್ಬೋದು. ಬೇರೆ ಬೇರೆ ನಾಯಕತ್ವದಲ್ಲಿ ಒಂದು ರಾಷ್ಟ್ರೀಯವಾದಿಗಳಂತ ಏನು ಹೇಳೋ ಅವರನ್ನು ಬಿಟ್ಟು ಬೇರೆ ಎಲ್ಲರೂ ಕೂಡ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತಮ್ಮದೇ ರೀತಿಯಲ್ಲಿ ಭಾಗವಹಿಸಿದ್ದಾರೆ, ಬಲಿದಾನವನ್ನು ಕೊಟ್ಟಿದ್ದಾರೆ. ಸೊ ಈ 1857-47ರವರೆಗಿನ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಎಲ್ಲರೂ ಒಟ್ಟಾಗಿ ಹೇಗೆ ಕಷ್ಟಪಟ್ಟರು, ಬಲಿಯಾದರು. ಆದ್ದರಿಂದ ಇದರ ವಾರಿಸುದಾರಿಕೆ ಇದು ನಮ್ಮೆಲ್ಲರಿಗೂ ಸೇರಿದ್ದು. ಈ ಸ್ವಾತಂತ್ರ್ಯ ಏನಿದೆ ಇದು ನಮ್ಮೆಲ್ಲರಿಗೆ ಸೇರಿದ್ದು, ಇದು ನಮ್ಮೆಲ್ಲರಿಗೂ ಇದರಲ್ಲಿ ಹಕ್ಕಿದೆ.
ಇವತ್ತು ನಮ್ಮ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವ ಪ್ರಯತ್ನಗಳಾಗ್ತಾ ಇರುವಾಗ ಈ ಸ್ವಾತಂತ್ರ್ಯ ನಾವು ಎಲ್ಲರೂ ಒಟ್ಟಿಗೆ ಪಡ್ಕೊಂಡಿರೋದು, ಇದು ನಮ್ಮ ಎಲ್ಲರಿಗೂ ಇದರಲ್ಲಿ ಹಕ್ಕಿದೆ ಅಂತ ಹೇಳುವ ಉಪನ್ಯಾಸವನ್ನು ಕೊಡಲಿಕ್ಕೆ, ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಅತ್ಯಂತ ಆಳವಾದ ಅಪಾರವಾದ ಸಂಶೋಧನೆಯನ್ನು ಮಾಡಿರುವಂಥ, ಮೂಲ ದಾಖಲೆಗಳನ್ನು ಹುಡುಕಿ ತೆಗೆದು ಸಂಶೋಧನೆಯನ್ನು ಮಾಡಿ ಅದರ ಬಗ್ಗೆ ಹಲವಾರು ಕೃತಿಗಳನ್ನು ರಚಿಸಿರುವಂಥ ಡಾಕ್ಟರ್ ಶಂಸುಲ್ ಇಸ್ಲಾಂ ಅವರನ್ನು ನಾನು ಆಹ್ವಾನಿಸಿದ್ದೆ. ನಾನಲ್ಲಿಗೆ ಹೊರಗಡೆ ಹೇಳಿದಾಗೆ ಒಂದು 20 ದಿನ ಮೊದಲು, ಅಂದರೆ ನಾನು ಆಹ್ವಾನಿಸಿ ಒಂದು 15 ದಿವಸದ ನಂತರ ಅವರು ಫೋನ್ ಮಾಡಿದರು, ಭಾಳ ಹುರುಪಿನಲ್ಲಿ ಫೋನ್ ಮಾಡಿದರು. ಶ್ರೀನಿವಾಸ್, ಐ ಆಮ್ ವೆರಿ ಗ್ಲ್ಯಾಡ್ ಟು ಟೆಲ್ ಯು ಐ ಹ್ಯಾವ್ ಫೌಂಡ್ ಸಮಥಿಂಗ್ ಅಂತ. ವಾಟ್ ಈಸ್ ದ್ಯಾಟ್ ಸರ್ ಅಂತ ಕೇಳಿದರೆ, ಐ ಹ್ಯಾವ್ ಫೌಂಡ್ ಔಟ್ ಎ ಲಿಸ್ಟ್ ಆಫ್ 130+ martyrs from Karnataka which was hidden in the National Archives. I have taken it out. ನಿಮಗೆ ಅದನ್ನು ಆ ಲಿಸ್ಟನ್ನು ಕಳಿಸ್ತೇನೆ, ಸಾಧ್ಯ ಆದರೆ ಆ ಸಂದರ್ಭದಲ್ಲಿ ನೀನು ಅದನ್ನು ಪ್ರಕಟ ಮಾಡು ಅಂತ ಹೇಳಿದರು. ಸೊ ಈ 136 ಜನರ ಪಟ್ಟಿಯನ್ನು ನಾನು ನೋಡುವಾಗ ನನಗೂ ಗೊತ್ತಿರಲಿಲ್ಲ ಆ ಬಗ್ಗೆ. ಅವರು ಅದನ್ನು ಹೊಸದಾಗಿ ಹೊರಗೆ ತೆಗೆದಿರೋದು. ಅವರು 4 ಘಟನೆಗಳಲ್ಲಿ ಅವರು ಪ್ರಾಣಾರ್ಪಣೆ ಮಾಡಿದಂಥವ್ರು. ಹೆಚ್ಚಿನವರು ಕೊಪ್ಪಳ ದುರ್ಗದ ಕಾಳಗದಲ್ಲಿ, ಇನ್ನೊಂದು 30ರಷ್ಟು ಜನ ನರಗುಂದ ಬಂಡಾಯದಲ್ಲಿ, ಮತ್ತು ಕೆಲವರು ಹಳಗಲಿಯ ಬೇಡರ ಪ್ರತಿರೋಧದಲ್ಲಿ, ಇನ್ನು ಕೆಲವರು ಸುರಪುರದ ರಾಜ ವೆಂಕಟಪ್ಪ ನಾಯಕರ ಪ್ರತಿರೋಧದಲ್ಲಿ ಇವರಿಷ್ಟು ಜನ ಪ್ರಾಣ ತೆತ್ತವರು. ಇನ್ನೂ ಇದರ 10 ಪಾಲು ಜನ ಮೃತರಾಗಿರ್ಬೋದು. ಇದು ಅಧಿಕೃತ ದಾಖಲೆಗಳಲ್ಲಿ ಇರುವಂಥ ಹೆಸರುಗಳಷ್ಟೇ. ಇದಕ್ಕಿಂತ 10-20 ಪಾಲು ಹೆಚ್ಚು ಜನ ಆ ಕಾಲದಲ್ಲಿ ಸಾವನ್ನಪ್ಪಿರ್ಬೋದು. ಸೊ ಈ ಪಟ್ಟಿಯನ್ನು ನಾವು ಒಂದು ದೊಡ್ಡ ಪೋಸ್ಟರ್ ಆಗಿ ಮಾಡಿ ಇವತ್ತಿಲ್ಲಿ ಹೊರಗಡೆ ಇಟ್ಟಿದೆ. ಅಂದರೆ ಇವತ್ತಿನ ಈ ಕಾರ್ಯಕ್ರಮ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ನೆನಪಿನಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಷಯಗಳ ಬಗ್ಗೆ 75ನೇ ವರ್ಷಾಚರಣೆ ಸಂದರ್ಭದಲ್ಲಿ ಮತ್ತು ಈ ಹುತಾತ್ಮರ ಈ ಏನು ಪಟ್ಟಿ ಇದೆ ಅದನ್ನು ಮೊದಲ ಬಾರಿಗೆ ನಾವು ಇವತ್ತು ಪ್ರಕಟ ಮಾಡೋ ಎಲ್ಲ ಕೆಲಸಗಳನ್ನು ಇವತ್ತು ನಾವಿಲ್ಲಿ ಮಾಡ್ತಾ ಇದ್ದೇವೆ. ಆದ್ದರಿಂದ ನೀವೆಲ್ಲರೂ ಇದಕ್ಕೆ ಬಂದಿರೋ ಬಗ್ಗೆ ನಿಮಗೂ ಕೂಡ ಇದರ ಬಗ್ಗೆ ಹೆಮ್ಮೆ ಅನಿಸ್ತದೆ ಅಂತ ನಾನು ತಿಳ್ಕೊಳ್ತೇನೆ. ಈಗ ಮೊದಲಾಗಿ ನಾನು ನಮ್ಮ ಇವತ್ತಿನ ಅತಿಥಿಗಳನ್ನು ವೇದಿಕೆಗೆ ಕರೀತೇನೆ. ಡಾಕ್ಟರ್ ಶಂಸುಲ್ ಇಸ್ಲಾಂ ಮತ್ತು ಮಂಗಳೂರು, ಸರ್ ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರಭಾರ ಕುಲಪತಿಗಳಾದ ಡಾಕ್ಟರ್ ಜಯರಾಜ್ ಅಮೀನ್ ಮತ್ತು ಹೊಸತು ಪತ್ರಿಕೆಯ ಸಂಪಾದಕರಾದ ಡಾಕ್ಟರ್ ಸಿದ್ದನಗೌಡ ಪಾಟೀಲ್, ಇವರು ವೇದಿಕೆಗೆ ಬರಬೇಕಾಗಿ ನಾನು ಕೇಳ್ಕೊಳ್ತೇನೆ. ಮೊದಲಾಗಿ ಡಾಕ್ಟರ್ ಶಂಸುಲ್ ಇಸ್ಲಾಂ ಅವರು ಬರೆದಿರುವಂಥ ಒಂದು 40 ಪುಟಗಳ ಕೃತಿ ಇದೆ, ಅಮೇಜಿಂಗ್ ಅನ್ಟೋಲ್ಡ್ ಸ್ಟೋರೀಸ್ ಆಫ್ 1857 ಅಂತ ಅದರ ಹೆಸರು. ಅಂದರೆ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಡೆದಿರುವ ಇದುವರೆಗೆ ಹೆಚ್ಚು ಚರ್ಚೆ ಆಗದೇ ಇರುವಂಥ ಅದ್ಭುತವಾದಂಥ ಕಥನಗಳು. ಇದನ್ನು ನನಗೆ ಅವರು ಕಳಿಸಿಕೊಟ್ರು ಮ್ಯಾನುಸ್ಕ್ರಿಪ್ಟ್. ನಾನು ಕೂಡಲೇ ಹೇಳಿದೆ, ಸರ್ ಇದು ನವಕರ್ನಾಟಕದವರಲ್ಲಿ ಕೇಳ್ತೇನೆ, ಸಮಯ ಕಡಿಮೆ ಇದೆ, ಪ್ರಯತ್ನ ಮಾಡಿ ಇದನ್ನು ಕನ್ನಡದಲ್ಲಿ ತರಲಿಕ್ಕೆ ಪ್ರಯತ್ನಿಸ್ತೇವೆ ಅಂತ. ಸೊ ನವಕರ್ನಾಟಕದ ರಮೇಶ್ ಉಡುಪ ಮತ್ತು ಸಿದ್ದನಗೌಡ ಪಾಟೀಲ್ ಬಹಳ ಸಂತೋಷದಿಂದ ಅದನ್ನು ಒಪ್ಪಿಕೊಂಡರು. ಕೇವಲ 15 ದಿನಗಳಲ್ಲಿ ಡಾಕ್ಟರ್ BR ಮಂಜುನಾಥ್ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದರು. ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಕೂಡ ಅದನ್ನು ಓದಿ ಬಹಳ ಅವರು ಸಂತೋಷಪಟ್ಟಿದ್ದಾರೆ. ಸೊ ಈ ಕೃತಿಯನ್ನು ಇವತ್ತು ಲೋಕಾರ್ಪಣೆ ಮಾಡಲಿಕ್ಕೆ ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಜಯರಾಜ್ ಅಮೀನ್ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ, ಇವತ್ತು ಇಲ್ಲಿ ಬಂದಿದ್ದಾರೆ. ಮೊದಲಾಗಿ ಅವರು ಈ ಕೃತಿಯನ್ನು ಲೋಕಾರ್ಪಣೆ ಮಾಡಿ ಆ ಬಗ್ಗೆ ಮಾತಾಡಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವ ಇಂದಿನ ಸಮಾರಂಭದ ಕೇಂದ್ರ ಬಿಂದು ಆಗಿರುವ ಡಾಕ್ಟರ್ ಶಂಸಾಲ್ ಇಸ್ಲಾಂರವರೇ, ಸಂಘಟಕರಾದ ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯರವರೇ, ನವಕರ್ನಾಟಕದ ಪಬ್ಲಿಕೇಶನ್ಸ್ನ ಸಿದ್ದನಗೌಡ ಪಾಟೀಲ್ರವರೇ, ವೇದಿಕೆ ಮುಂಭಾಗದಲ್ಲಿ ಇರುವಂಥ ಎಲ್ಲ ಗಣ್ಯರೇ, ಅತಿಥಿಗಳೇ,
Mahaniyare, idondu actually, this is a very different kind of program compared to many other programs, because today we have gathered here to recollect the past and to understand what has really happened in the past, because often we have stories about the Sipai mutiny. Of course, we have all actually studied in our school books, and often it was actually portrayed as the Sipai mutiny. Of course, somebody calls it as the first war of independence and all those things, but many people still would actually believe that the 1857 was actually a Sipai mutiny. But now, the research by Dr. Shamsul Islam and many others show that it was just not a Sipai mutiny, it was a much more broad-based kind of movement against the British. And who actually participated here? It's not just the Sipais, but also large number of other people. Maybe the mutiny has started with the Sipais, but then soon it actually became a sort of a larger movement against the Britishers here. So therefore, let us actually, and then of course there are also British historians, who would say that these are basically the movement by the disgruntled Nawabs and others. So they don't actually show it as actually a mass movement. But I think, what Dr. Shamsul Islam has actually, made it very clear that this was a very broad-based kind of movement. And this not only was a very localized movement, it was an all-India phenomena. So, just before me, Dr. Kakkilaya has actually said, quoting, Dr. Shamsul Islam, that, even from Karnataka also, large number of actually people participated in these things. So in other words, this was actually an all-India phenomena, but often, we get an impression that this was a very localized North Indian phenomena, just took place in certain areas only. But who participated here? Everybody participated here. Of course, the soldiers participated in large numbers initially. The army was there, of course. But then there were also the peasants who participated. The nobility also participated. Ordinary people also participated here. And most of the revolutionaries actually came from the peasant families. And again, it was not actually something that was confined to the urban areas. Even people from the rural areas also in a very large number participated in these things. I actually went through these books in a very superficial manner earlier, and I found that there is a reference to the participation of large number of tribal people also in this particular thing. Say for instance, he was actually mentioning about the Bhimnayak from the Nimar, that is from the Barwani state, who participated in this kind of programs here. But what is very striking, about the whole 1957 resistance to British was actually the communal harmony. People participated in large numbers, irrespective of who led them. So the leaders did not, or the leaders' religion did not matter to the people. So everybody participated here, and there was a perfect example of Hindu-Muslim unity in this particular resistance here. And the British government, of course, has employed large number of the army commanders to suppress these things. They all suppressed. They were very effective in suppressing. They all became successful in suppressing this movement. But when they went back to Britain, they grudgingly accepted the kind of unity they saw in this movement. They also somewhere began to express quite openly in Britain that there was a Hindu-Muslim unity which they tried to divide. In other words, this Hindu-Muslim unity was actually the hallmark of this particular movement against the Britishers here. And people, everybody actually, and this Shamsul Islam's book, another very important thing is that he also actually mentioned about a large number of women fighters who participated in these things. It could be, it's not only from the nobility, even the ordinary people also actually participated. He actually mentions about the role of of course Rani Lakshmi Bai and all those things. But in that apart, there were also Mainavati, Motibai, Mainavati from Baitur area, and then of course the ordinary leaders like Bhagavati Devi
Mam Kaur, Umda, Asha Devi, Askari Begum, Shobha Devi, and large number of women participants who were actually killed by the Britishers, who were hanged by the Britishers for their participation in these things. And often, these kind of things go unnoticed. I mean, at least we have not come across such a depiction of large number of women folk in this kind of resistance, and that too out of the love for their motherland. They participated in these things, and they were naturally quite quite expectedly hanged by the Britishers also for their participation. So this women participation in large number was a very significant aspect of this particular movement here. Of course, he actually goes on to give a very small details in this book about large number of incidences that are taking place and he also actually covers different states also, from Hyderabad and in so many places here. Karnataka thing I did not find separately mentioned here, but I'm sure that he would actually bring about another set of book in which again the role of the Karnataka people in this particular 1857 movement would be discussed. So what is important about this program is actually this is a program where we actually recollect the forgotten heroes and heroines of our times. It is these people who selflessly fought for our country. It is selflessly sacrificed, they have sacrificed their life for this nation, and we have to actually remember all these things. But quite, Shamsul Islam is quite right in expressing regret over certain things, that he says that we actually spent lakhs and lakhs of rupees in celebration of the freedom movements, these things, but we don't mention about these aspects. These were the early fighters who actually sacrificed their life resisting the Britishers, but we hardly even mention these names when you celebrate our Independence Day every year, spending crores and crores of rupees. So it's a time to actually recollect those forgotten heroes and heroines of our times, who have actually laid down their life and showed how sacrifice can actually help the future generations here. This is very important, I also feel, because this is a movement that was a very inclusive kind of a movement. It involved everybody, men, women, the soldiers, then the peasants, everybody actually participated in these things. So it is a very inclusive kind of a movement, and probably in a way, I hope I am not wrong if I say that this movement actually has also inspired the later freedom movement, because our later freedom movement is also said to be very inclusive. People from all region, religion, caste, creed, everybody actually participated in our freedom movement, and that inclusiveness actually found best expression in the 1857 movement here. And it's also time to actually remember that why this, to understand why this particular movement failed. One of the reasons that he actually quotes is that there were internal traitors. So this kind of things, I think we have to be very careful in future, because if you want to protect our country, we have to be very alert about our own internal enemies, who would be actually helping the external forces in some way to to snatch our freedom. So I think this book, although very small in size, gives a very useful insights on many aspects relating to the past. And I'm sure that this would actually become a very popular book, and everybody goes through this book, and I'm very happy to release this book also on this occasion. And I would I hope and wish that every student reads this book and understand our past, start appreciating and glorifying our past. Thank you so much for the presentation.